ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ಜಿಲ್ಲೆಯ ಶ್ರೀಮಂಡಲ ಗ್ರಾಮದ ಹೊರವಲಯದಲ್ಲಿ ಜಾಂಬವ ಯುವ ಸೇನೆಯ ಜಿಲ್ಲಾಧ್ಯಕ್ಷರು ಹಾಗೂ ಯುವ ಮುಖಂಡರಾದ ಪೀಟರ್ ಶ್ರೀಮಂಡಲ್ ಅವರ ನೇತೃತ್ವದಲ್ಲಿ ಜನವಾಡ ಹಾಗೂ ಮಾಳೆಗಾಂವ್ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ 30 ಗ್ರಾಮದ ಕ್ರಿಕೆಟ್ ತಂಡದವರು ಭಾಗವಹಿಸಿದ 10 ದಿವಸದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಫೈನಲ್ ಪಂದ್ಯಾವಳಿಯನ್ನು ಗುರುಪಾದಪ್ಪ ನಾಗಮಾರಪಳ್ಳಿ ಆಸ್ಪತ್ರೆಯ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಕ್ರಿಕೆಟ್ ಆಡುವ ಮೂಲಕ ಚಾಲನೆ ನೀಡಿದರು. ಕೊನೆಯ ದಿವಸದಂದು ನಡೆದ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಬೆನಕನಹಳ್ಳಿ ಹಾಗೂ ಶ್ರೀಮಂಡಲ ಗ್ರಾಮದ ಕ್ರೀಡಾಪಟುಗಳ ನಡುವೆ ನಡೆದ ಪಂದ್ಯಾವಳಿಯಲ್ಲಿ ಬೆನಕನಹಳ್ಳಿಯ ದಯಾಸಾಗರ್ ತಂಡವು ವಿಜಯ ಗಳಿಸಿದ್ದು, ಶ್ರೀಮಂಡಲ್ನ ಕ್ರಿಕೆಟ್ ತಂಡವು ರನ್ನರ್ ಅಪ್ ಆಗಿ ಹೊರಹೊಮ್ಮಿತು. ವಿಜೇತ ಬೆನಕನಹಳ್ಳಿ ದಯಾಸಾಗರ್ ತಂಡದವರಿಗೆ 21,000 ನಗದು ಬಹುಮಾನ ಜೊತೆಗೆ ವಿನ್ನರ್ ಟ್ರೋಫಿ ಹಾಗೂ ರನ್ನರ್ ಅಪ್ ತಂಡ ಆಗಿರುವ ಶ್ರೀಮಂಡಲ್ ತಂಡದವರಿಗೆ 11,000 ನಗದು ಬಹುಮಾನ ಜೊತೆಗೆ ರನ್ನರ್ ಅಪ್ ಟ್ರೋಫಿಯನ್ನು ವಿತರಣೆ ಮಾಡಲಾಯಿತು. ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ದೇಶಿಸಿ ಸೂರ್ಯಕಾಂತ್ ನಾಗಮಾರಪಳ್ಳಿಯವರು ಹಾಗೂ ಯುವ ಮುಖಂಡರಾಗಿರುವ ಪೀಟರ್ ಶ್ರೀಮಂಡಲ್ ಹಾಗೂ ವಿಜೇತ ತಂಡದ ಕ್ಯಾಪ್ಟನ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಜು ಕುಮಾರ್, ವಾಲಿಶ್ರೀ ಹಾಸ್ಪಿಟಲ್, ಮಲ್ಲಿಕ್, ಪ್ರಕಾಶ್ ಸಾವಳ್ಗಿ, ರಾಜ್ಕುಮಾರ್ ಚಿದ್ರಿ, ಮಲ್ಲಿಕಾರ್ಜುನ್ ದೇಶ್ಮುಖ್, ಬೆಂಜಮಿನ್, ಎಲಿಸ್, ವಿಕ್ಕಿ, ವಿಶಾಲ್, ಮೋಹನ್, ಸುಧಾಕರ್, ಎಲ್ಸನ್ ಎಸ್, ವಿಶಾಲ್ ಮೇತ್ರೆ, ಸ್ಟೀವನ್ ಪವಾರ್, ಯಾದುಲ್ ಮಲ್ಕಾಪುರ್, ವಿಕ್ಕಿ ಶಿಂದೆ, ಸುಧಾಕರ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಗೆಲುವಿಗೆ ಅತಿ ಹೆಚ್ಚು ರೂವಾರಿಯಾಗಿ ತಂಡದಲ್ಲಿ ಮುಂದುವರಂತ ತಂಡದ ಕಪ್ತಾನರಿಗೆ ತುಂಬಾ ಅಭಿನಂದನೆ ಸಲ್ಲಿಸುತ್ತೇನೆ. ಜೊತೆಗೆ ಬೆನ್ನಟ್ನಳ್ಳಿ ಟೀಮು ಕೂಡ ಫೈನಲ್ ಬಂದಿದೆ. ಎರಡೂ ಟೀಮ್ನವ್ರಿಗೆ ನಂದು ಗುಡ್ ವಿಶಸ್ ಇದೆ. ಒಳ್ಳೆ ರೀತಿಯಲ್ಲಿ ಬಿಗ್ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅನ್ನು ಆಟ ಆಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಶುಭವಾಗಲಿ. ರೆಸ್ಪೆಕ್ಟ್ಸ್ ಅಂಡ್ ಗುಡ್ ವಿಶಸ್ ಟು ಎವ್ರಿಬಡಿ. ರೆಡಿ ಮಾಡಿ. ಹೆಲ್ತ್ ಈಸ್ ವೆಲ್ತ್ ಅಂತ ತಮಗೆ ನೋಡಿದ್ರಿ. ರೀಸೆಂಟಾಗಿ ಕೋವಿಡ್ ಕೂಡ ಬಂದಿತ್ತು. ಆ ಕೋವಿಡ್ ಸಮಯದಲ್ಲಿ ಆರೋಗ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತಾವೆಲ್ಲ ನೋಡಿದ್ರಿ. The way to good health is through sports, through physical activities, ವಾಕಿಂಗ್ ಮಾಡೋದಾಗ್ಲಿ, ಓಡೋದಾಗ್ಲಿ, ಈ ತರ ಪಂದ್ಯಗಳು ಆಡೋದಾಗ್ಲಿ, ಇದರಿಂದ ಆರೋಗ್ಯನೂ ಚೆನ್ನಾಗಾಗ್ತದೆ. ಮಕ್ಕಳು ಸ್ಕೂಲು ಕಾಲೇಜಸ್ ಎಲ್ಲ ಎಜುಕೇಶನ್ ಮುಗಿಸಿದ ಮೇಲೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಇದ್ರೆ ಅವ್ರ ಫಿಸಿಕಲ್ ಫಿಟ್ನೆಸ್ ಕೂಡ ಚೆನ್ನಾಗಿರ್ತದೆ. ಅದಕ್ಕಾಗಿ ಈ ಆಕ್ಟಿವಿಟೀಸ್ಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಎಲ್ಲ ಗ್ರಾಮಸ್ಥರು, ಎಲ್ಲ ಪಂಚಾಯತ್ ಸದಸ್ಯರು, ಎಲ್ಲ ಕ್ರಿಕೆಟ್ ಪ್ಲೇಯರ್ಸ್, ಎಲ್ಲ ಟೀಮ್ನವರು, ವಾಲಿಶ್ರೀ ಹಾಸ್ಪಿಟಲ್ ಅವರು ಎಲ್ಲರಿಗೂ ಕೂಡ ಹಾಗೂ ಇದು ಆರ್ಗನೈಸ್ ಮಾಡಿದ್ದಕ್ಕೆ ನಮ್ಮ ಪೀಟರ್ ಶ್ರೀಮಂಡಲ್ ಅವ್ರಿಗೂ ಕೂಡ ಪ್ಲಸ್ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತಿನ ಈ ಶ್ರೀಮಂಡಲ್ ಟೂರ್ನಮೆಂಟ್ 15ರಿಂದ ಆಯೋಜನೆ ಮಾಡಿದ್ದು. ಇವತ್ತಿನ ಈ ಶ್ರೀಮಂಡಲ್ ಗ್ರಾಮದಲ್ಲಿ ಶ್ರೀಮಂಡಲ್ ಮತ್ತು ಬೆನಕನಹಳ್ಳಿ ಎರಡೂ ಫೈನಲ್ ಪಂದ್ಯದಲ್ಲಿ ತಲುಪಿ ಇವತ್ತು ಮೊದಲನೇ ಪ್ರೈಸ್ ಆಗಿ ಬೆನಕನಹಳ್ಳಿ ಟೀಮ್ ಒಯ್ದಿದೆ. ಭಾಳಷ್ಟು ಸಂತೋಷದ ವಿಷಯ. ಅದೇ ರೀತಿಯಾಗಿ ಸೆಕೆಂಡ್ ಟೀಮ್ ಶ್ರೀಮಂಡಲ್ ಸಹ ಬಂದಿದೆ. ಅದಕ್ಕೆ ಅವರಿಗೂ ಕೂಡ ಒಂದನೇ ಭಾಳ ಭಾಳ ಸ್ವಾಗತ ಕೋರೋರಾಗಿದ್ದೆವು, ಅಭಿನಂದನೆ ಸಲ್ಲಿಸೋರಾಗಿದ್ದೇವೆ. ಇವತ್ತು ನಮ್ಮ ಮ್ಯಾಚ್ ಈಸ್ ಸಕ್ಸಸ್ಫುಲ್ ಆಗಿ ಇಷ್ಟು ಹೋಯ್ತು ಅಂತ ಅಂದ್ಕೊಂಡಿಲ್ಲ. ಮತ್ತು ದೇವ್ರ ಚಿತ್ತ ಚಲೋ ಆಗಿದೆ. ಇವತ್ತು ಮ್ಯಾಚ್ ಸಕ್ಸಸ್ ಆಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಈ ಮಳೆಗಾಲ ಸರ್ಕಲಲ್ಲಿ ಏನು ನಮ್ಮ ಯೂತ್ ಹುಡುಗರು ಅದಾರ ಅವ್ರಿಗೆ ಈ ಮ್ಯಾಚ್ ಒಂದು ಸ್ಫೂರ್ತಿಯಾಗಿ ನಮ್ಮ ಉದ್ದೇಶದಲ್ಲಿ ನಾವು ಟೂರ್ನಮೆಂಟ್ ಆಯೋಜನೆ ಮಾಡಿದ್ದೆವು. ಮತ್ತು ಇದೇ ರೀತಿ ಮುಂದಿನ ವರ್ಷ ನಾವು ಇದೇ ರೀತಿ ಆಡಿಸ್ತಿ ಎಲ್ಲರಿಗೊಂದು ಇದೇ ರೀತಿ ಎಲ್ಲರೂ ಆ್ಯಕ್ಟಿವ್ ಆಗಿರ್ಬೇಕಂತ ನಮ್ಮದೊಂದು ಬಯಕೆ. ನನ್ನ ಹೆಸರು ಪೀಟರ್ ಶ್ರೀಮಂಡಲ್ ಅಂತೇಳಿ, ಶ್ರೀಮಂಡಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಕರು. ಇವತ್ತಿನ ಒಂದು 2024ನೇ ಇಸ್ವಿಯ ಈ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಮರ್ಕಲ್ ತಂಡದಿಂದ ಮಾಡಲಾಗಿದೆ. 15 ದಿನಗಳ ನಿರಂತರ ಆಟದಲ್ಲಿ ಎಲ್ಲ ಟೀಮ್ಗಳು ಒಳ್ಳೆ ರೀತಿಯಿಂದ ಭಾಗಿಯಾಗಿ
ಒಂದು ಗ್ರಾಮೀಣ ಕೂಟ ಒಂದು ಯಾವ ರೀತಿ ಆಡಬೇಕೆಂಬುದಾಗಿ ಒಳ್ಳೆ ರೀತಿಯಿಂದ ಆಟನ ಆಡಿದ್ದಾರೆ, ಒಳ್ಳೆ ಮ್ಯಾನೇಜ್ಮೆಂಟು ಮಾಡಿದ್ದಾರೆ ಶ್ರೀಮಂಡಲದಿಂದ. ಹಾಗೂ ನಮ್ಮನ್ನು ಕೂಡ ಒಳ್ಳೆ ರೀತಿಯಿಂದ ಇಲ್ಲಿ ಫೈನಲ್ವರೆಗೆ ಬರೋ ಹಾಗೆ ಒಳ್ಳೆ ರೀತಿಯಿಂದ ಆಟ ಆಡೋಕ್ಕೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಟೀಮನ್ನು ನಾವು ಒಂದು 5-6 ವರ್ಷದ ಹಿಂದೆ ನಮ್ಮ ಟೀಮ್ ಒಂದು ಬಲವಾದ ಟೀಮ್ ಇತ್ತು. ಅದಾದ ನಂತರ ಕೆಲವೊಂದು ನಾವು ಗ್ಯಾಪ್ ಆದಮೇಲೆ ಮೊದಲನೇ ಬಾರಿ 8 ವರ್ಷ ನಂತರ ನಾವು ಮೊದಲನೇ ಬಾರಿ ಫೈನಲನ್ನು ಗೆಲ್ಲುವಂಥ ಈ ಒಂದು ಸಮಯ ಇವತ್ತು ಸಿರಿಮಂಡಲಿನಿಂದ ನಾವು ಗೆದ್ದಿದ್ದೆವು. ನಮ್ಮೆಲ್ಲ ಟೀಮ್ಗಳಿಗೆ ಮತ್ತು ಮರ್ಕಲ್ನಿಂದ ಪ್ರತಿಯೊಂದು ಮ್ಯಾನೇಜ್ಮೆಂಟ್ ಟೀಮ್ ಅವರಿಗೆ ನಮ್ಮ ಒಂದು ಹಾರ್ದಿಕ ಧನ್ಯವಾದಗಳನ್ನು ಸಲ್ಲಿಸುವಂತರಾಗಿರ್ತವೆ. ನನ್ನ ಹೆಸರು ಪುಟ್ಟರಾಜ್ ಅಂತ ಬೆನಕಿನಲ್ಲಿ. ಓಕೆ ರೈಟ್.